ಕನ್ನಡದ ಖ್ಯಾತ ನಟಿ ಇದೀಗ ಅಪಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಆಗ ನಿಜಕ್ಕೂ ಏನಾಗಿದ್ದರೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದರೆ ಇನ್ನು ಬೆಂಗಳೂರು ಮತ್ತು ಹೈದರಾಬಾದ್ನ ಹೈವೇನಲ್ಲಿ ಹೋದ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಲಾರಿಗೆ ನಿಂತಿದ್ದಂಥ ಲಾರಿಗೆ ಹೊಡೆದಂಥ ಪರಿಣಾಮವಾಗಿ ಈ ನಟಿ ಕೊನೆಯುಸಿರೆಳೆದಿರುವಂಥದ್ದು. ಹಾಗೆ ಯಾರು ಈ ನಟಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಗೆ ಕೊಡ್ತೀನಿ. ಹೌದು, ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ನಮ್ಮ ಬಸವ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದಾರೆ. ಅದಾದ ನಂತರ ಮನಸ್ಸೆಲ್ಲ ನೀನೆ ಮತ್ತು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದಂಥ ಅದ್ಭುತ ನಟಿ ರೇಖಾ ಸಿಂಧು ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಇನ್ನು ರೇಖಾ ಸಿಂಧು ಅವರು ಕೇವಲ 23ನೇ ವಯಸ್ಸಿನಲ್ಲೇ ಕೊನೆಯುಸಿರೆಳೆದಿದ್ದಾರೆ. 18ನೇ ವಯಸ್ಸಿಗೆ ಅವರು ಸಿನಿಮಾ ನಾಯಕಿಯಾಗಿ ಬಂದಂಥವ್ರು. ತೆಲುಗುನಲ್ಲಿ ಮತ್ತು ಮಲಯಾಳಮಲ್ಲಿ ಸಿನಿಮಾ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಂಥ ರೇಖಾ ಸಿಂಧು ಅವರು ಕನ್ನಡದಲ್ಲೂ ಕೂಡ ಸುಮಾರು 4ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು. ಆದರೆ ಇಂಥ ಅದ್ಭುತವಾದಂಥ ನಟಿ ಇದೀಗ ಕೊನೆಯುಸಿರೆಳೆದಿದ್ದು. ಮತ್ತು ಮೌರ್ಯ ಸಿನಿಮಾದಲ್ಲೂ ಕೂಡ ಇವರು ಅಭಿನಯಿಸಿರುವಂಥದ್ದು ರೇಖಾ ಸಿಂಧು ಅವರು. ರಸ್ತೆ ಅಪಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಬಂದಿರುವಂಥದ್ದು. ನಿಜಕ್ಕೂ ಚಿತ್ರರಂಗಕ್ಕೆ ಇದೊಂದು ಭಾರಿ ಆಘಾತ ಮತ್ತು ಅಪಘಾತ ಅಂತ ಹೇಳ್ಬೋದು.